ಆರಾಮಾಗಿ ನಿದ್ದೆ ಮಾಡ್ತೀನಿ, ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಇವೆರಡೂ ನನಗೆ ಚೆನ್ನಾಗಿ ಆಗ್ತಿದೆ ಅಂದರೆ ನಾನು ಆರಾಮಾಗಿದ್ದೀನಿ, ಮಾನಸಿಕವಾಗಿ ಆರಾಮಾಗಿದ್ದೀನಿ. ಸ್ಟ್ರಗಲ್ ಅಂತೂ ಇರುತ್ತೆ. ಸ್ಟ್ರಗಲ್ನ ನಾವು ಲೈಫಲ್ಲಿ ಒಂದು ಪಾರ್ಟ್ ಅಂತಲೇ ತಗೋಬೇಕು, ವಿನಃ ಗೋಳಾಡಬಾರ್ದು. ಅಯ್ಯೋ ನನಗೆ ಹಿಂಗಾಯ್ತು ಹಂಗಾಯ್ತು, ನಮ್ಮಪ್ಪ ಹಂಗಿರಲಿಲ್ಲ, ಅದೆಲ್ಲ ಗೋಳಾಡಬಾರ್ದು. ಲೈಫಲ್ಲಿ ಇವೆಲ್ಲ ಬಂದದ್ದೇ. ಇವಾಗ ನಗುವ ಥರ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಳ್ತೀವಿ. ನಾನು ಅಳುನು ಕೂಡ ಎಂಜಾಯ್ ಮಾಡ್ತೀನಿ. ನನ್ನ ಅಳು ಅಂದರೆ ನಂಗೆ ಏನಾದರೂ ದುಃಖ ಆದರೆ, ನೋವಾದರೆ ಸ್ವಲ್ಪ ಹೊತ್ತು ನಾನು ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಒಂದು ಸ್ವಲ್ಪ ಹೊತ್ತು ಕೂತು ಅತ್ತು ಬರ್ತೀನಿ. ಎಷ್ಟೋ ಸಲ ಈ ಅಳು ಅವಮಾನದ ಅಳುನ, ನೋವಿನ ಅಳುನ, ಯಾವ ಅಳು ಅಂತ ನಾನು ತಿಳ್ಕೊಂಡು ನಾಳೆ ದಿನ ಈ ಹುಚ್ಚೇರಿ, ಕೋಳಿ ಹೆಸರಲ್ಲಿ ಹುಚ್ಚೇರಿ ಅಂತ ಪಾತ್ರಗಳು, ಪಿಂಕಿಯಲ್ಲಿ ಅಂತ ಪಾತ್ರಗಳಲ್ಲಿ ಅಳಬೇಕು ಅಂದಾಗ ಇವೆಲ್ಲ ನನಗೆ ಬತ್ತಳಿಕೆಯಲ್ಲಿ, ಎಮೋಷನ್ಸ್ ಅನ್ನೋ ಬತ್ತಳಿಕೆಯಲ್ಲಿ ಇರುತ್ತೆ ಎಕ್ಸ್ಪೀರಿಯನ್ಸಲ್ಲಿ. ಗ್ಲಿಸರಿನ್ ಬೇಕಾಗೇ ಇಲ್ಲ. ಏನಾಗುತ್ತೆ ಅಂದರೆ ಕೆಲವೊಂದೆಲ್ಲ ಟೈಟ್ ಸೀನ್, ಇದು ಕಲಾತ್ಮಕ ಮೂವಿಗಳಾಗಿರೋದ್ರಿಂದ ಮತ್ತು ಸಿಂಕ್ ಸೌಂಡೇ ಆಗಿರೋದ್ರಿಂದ ನಾನು ಡೈರೆಕ್ಟರ್ ಮತ್ತು ಕ್ಯಾಮ್ರಾಮನ್ಗೆ ಹೇಳಿರ್ತೀನಿ, ಈ ಥರದ್ದೆಲ್ಲ ಒಂದೊಂದೇ ಟೇಕಲ್ಲಿ ತಗೊಳ್ಳೋಣ ಪ್ಲೀಸ್. ಅಂದರೆ ಆ್ಯಕ್ಟ್ರ್ ಪಾಯಿಂಟ್ ಆಫ್ ವ್ಯೂಯಿಂದ ಒನ್ ಟೇಕ್ ನೋಡಿ, ನೀವು ಟೆಕ್ನಿಕಲ್ ಸ್ವಲ್ಪ ಈಗಲೇ ಎಲ್ಲ ರೆಡಿ ಮಾಡ್ಕೊಂಬಿಡಿ ಅಂತ. ತುಂಬ ಟೈಟ್ ಸೀನ್ಸ್ ಇದ್ದಾಗ ಆ ಒಂದು ಟೇಕಿಗೆ ನಾವು ಬೇರೆ ಥರದ ಪ್ರಿಪ್ರೇಷನ್ ಇರುತ್ತೆ. ಡೈರೆಕ್ಟರ್ಗಳು ಅರ್ಥ ಮಾಡ್ಕೊಳ್ತಾರೆ, ಹೌದು ಇದನ್ನು ಹೀಗೆ ಮಾಡೋಣ ಅಂತ. ಆವಾಗ ನಾನು ಗ್ಲಿಸರಿನ್ ಎಲ್ಲ ಹಾಕಲ್ಲ, ಆ ಟೈಮೆಲ್ಲ ಹಾಕಲ್ಲ. ಅಕಸ್ಮಾತ್ ಅದು ಟೆಕ್ನಿಕಲಿ 1, 2, 3ನೇ ಟೇಕಿಗೆ ಹೋಗ್ಬಿಟ್ರೆ, ಟೆಕ್ನಿಕಲಿ ಆಗ್ಬೋದು, ನಾನೇ ಚೆನ್ನಾಗಿ ಮಾಡಿಲ್ಲ ಇನ್ನೊಂದು ತಗೊಳ್ಳೋಣ ಅಂತ ಅನ್ನಾದರೂ ಆಗ್ಬೋದು. ನಾನೇ ಟೇಕ್ ಕೇಳಿದಾಗಲೂ ನಾನು ಗ್ಲಿಸರಿನ್ ಕೇಳಲ್ಲ. ಅದು ಏನೋ ಸ್ವಲ್ಪ ಟೆಕ್ನಿಕಲ್ ಫಾಲ್ಟ್ ಆಯಿತು ಅಂದರೆ 1-2 ಸಲ ಗ್ಲಿಸರಿನ್ ಹಾಕಿದ್ದೀನಿ ಅಷ್ಟೇ ಇವತ್ತರೆಗೂ. ಗ್ಲಿಸರಿನ್ ಮೇಲೆ ನನಗಂತ ನಂಬಿಕೆ ಇಲ್ಲ.